ಹಾಯ್, ನಾನು ನಿಮ್ಮ ಅರ್ಪಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋಂಥ ಹೊಸ ವಿಡಿಯೋಗಳು ನಿಮ್ಗೆ ಬೇಗನೆ ಬಂದು ತಲುಪುತ್ತೆ. ಏನು ಗಣಿಕಾ, ಏನೇ ಮಾಡ್ತಾ ಇದ್ಯಾ? ಕಾಫಿ ಕುಡಿತಾ ಇದ್ಯಾ? ಲಿಫ್ಟಿಗೆ ಹೋಗಲ್ವಾ ಇವಾಗ? ಕಾಫಿ ಕುಡಿದ್ರೆ ಹೋಗಲ್ವಾ? ನಿಜ? ಇವು ಹೋಗ್ಬಿಡುತ್ತೆ ಕಣೆ ಲಿಫ್ಟಿಗೂ. ಟೆಂಪಲ್ ಹೋಗೋಣ ಪಪ್ಪ. ಏನು ಆಡ್ತಾ ಇದ್ದೆ ಇನ್ನ? ಟೆಂಪಲ್ ಹೋಗೋಣ. ಯಾವಾಗ ಅದು? ಇವತ್ತು ನಾವು ಬಂದು ಉಸ್ಕೂರು ಹೊನ್ಲಿಗೆರೆ ಅಂತೇಳಿ ನಮ್ಮ ಅಮ್ಮ ಮನೆ ದೇವರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಇವತ್ತು ಕಾರ್ತಿಕ ದೀಪ ಹಚ್ತಾರೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನಾನು ಮತ್ತೆ ನಮ್ಮಮ್ಮ ನನ್ನ ಮಗಳು ಎಲ್ಲ ಹೋಗ್ತಿದ್ದೀವಿ. ಅಟ್ಲಿ ಟೆಂಪಲ್ ಹತ್ರ ಬಂದು ರೀಚ್ ಆದ್ವಿ. ಎಲ್ಲ ಸರ್ಸು ನನಗೆ ನಾನು ಕುಂಕುಮ ಇಟ್ಕೊಡ್ತಿದ್ದು ನೋಡಿ ನನಗೂ ಬೇಕು ಅಂತ ಬಂದಳು. ಮತ್ತು ಅವಳಿಗೆ ನಾನು ಕುಂಕುಮ ಇಟ್ಟು ಟೆಂಪಲ್ ಒಳಗಡೆ ಹೋದ್ವಿ. ನಮ್ಮಮ್ಮ ಮತ್ತು ನನ್ನ ಮಗಳು ಪೂಜೆ ಮಾಡ್ಸೋಕೆ ಅಂತೇಳಿ ಪೂಜೆ ಸಾಮಾನೆಲ್ಲ ತಟ್ಟೆಗೆ ಇಟ್ಕೋತಿದ್ದಾರೆ. ಪೂಜೆ ಸಾಮಾನು ತೊಗೊಂಡು ನಮ್ಮಮ್ಮ ಒಳಗಡೆ ಹೋಗ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸಾಕು ವೀಡಿಯೋ ಮಾಡಿದ್ದು, ಬಾ ಒಳಗಡೆ ಅಂತ ಕರಿತಿದ್ದಾರೆ ನಮ್ಮಮ್ಮ. ಬನ್ನಿ ಹೋಗೋಣ ಒಳಗಡೆಗೆ ಇವಾಗ. ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಇದು ಬಂದು ಉಸ್ಕೂರು ಹೊನ್ಲಿಗೆರೆ ಅಂತ ಹೇಳಿ ಅಲ್ಲಿರುವಂತಹ ಚೌಡಮ್ಮ ಟೆಂಪಲ್ಲು, ನಮ್ಮಮ್ಮ ಮನೆ ದೇವರು. ಉಂಡಿಗೆ ಅಮೌಂಟ್ ಹಾಕ್ತೀನಿ ಅಂತೇಳಿ ಅಮೌಂಟ್ ಈಸ್ಕೊಂಡು ಅವ್ರು ಆರತಿ ತರೋದು ನೋಡಿಬಿಟ್ಟು ಆರತಿ ತೊಗೊಳ್ಳೋಣ ಅಂತ ನಮ್ಮಮ್ಮ ಹತ್ರ ಹೋಗಿ ಆರತಿ ತೊಗೊಂಡ್ಲು. ಮತ್ತೆ ಬಂದು ಅದನ್ನು ಉಂಡಿಗೆ ಅಮೌಂಟ್ ಹಾಕಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ. ಇದು ಬಂದು ಚೌಡಮ್ಮ ಟೆಂಪಲ್ಲು. ಆಯ್ತಾ? ನನ್ನ ಮಗಳಿಗೆ ದೇವರಲ್ಲಿ ಭಕ್ತಿ ಜಾಸ್ತಿ. ಟೆಂಪಲ್ಗೆ ಹೋಗೋಣ ಅಂದರೆ ಫಸ್ಟು ಅವರೇ ನಿಂತಿರ್ತಾರೆ ಹೋಗೋಣ ಅಂತೇಳಿ. ನೋಡಿ ಚೆನ್ನಾಗಿ ಮಾಡ್ತಿದ್ದಾಳೆ. ನೋಡಿ ನೋಡಿ ಎಷ್ಟು ಫುಲ್ಲು ಭಕ್ತಿ ಅವಳಿಗೆ. ಟೆಂಪಲ್ಗೆ ಹೋದ ತಕ್ಷಣ ಉಂಡಿ ಕಾಸು ಹಾಕ್ಬೇಕು ಅವರು. ಉಸ್ಕೂರು ಹೊನ್ಲಿಗೆರೆಯಲ್ಲಿರುವಂತಹ ಬೇವನಮ್ಮ ಗುಡಿ ಇದು. ಇಲ್ಲಿ ಆರತಿ ಎಲ್ಲ ತಗೊಂಡು ಇನ್ನೊಂದು ಟೆಂಪಲ್ ಇದೆ, ದೊಡ್ಡಿರಯ್ಯ ಮತ್ತು ಚಿಕ್ಕಿರಯ್ಯ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ.
ಇದು ಬಂದು ದೊಡ್ಡರಾಯನ ಗುಡಿ. ಮತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ಚಿಕ್ಕರಾಯನ ಗುಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಬಂದು ಅಲ್ಲೇ ಪಕ್ಕದಲ್ಲೇ ಇದೆ, ಏನು ಹೋಗೋದೇನು ಟ್ರಾವೆಲ್ ಮಾಡೋದೇನು ಏನು ಬೇಡ, ಇಲ್ಲೇ ಪಕ್ಕದಲ್ಲೇ ಇದೆ. ಇದೇ ದೊಡ್ಡರಾಯನ ಗುಡಿ ಪಕ್ಕದಲ್ಲಿರುವಂತಹ ಚಿಕ್ಕರಾಯನ ಗುಡಿ ಇದು. ಅದ್ರ ಪಕ್ಕದಲ್ಲೇ ಕೊಳನೂ ಇದೆ. ಇದು ಹಳ್ಳಿಕಟ್ಟೆ. ಇದು ಬಂದು ಚಿಕ್ಕರಾಯನ ಗುಡಿ. ಇದಿಷ್ಟು ಇವತ್ತಿನ ಬ್ಲಾಗ್ಸ್ ಆಗಿತ್ತು. ಈ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.